ಅರ್ಲಿ ಮಾರ್ನಿಂಗ್ ಬಂದು ನಾವು ಹೊಟ್ಟಿದ್ದು ಬಂದು ನಾನು ಹೇಳ್ತೀನಿ ಇವಾಗ ನಾವು ದ ನೆಕ್ಸ್ಟ್ ಸೆಕೆಂಡ್ ಡೇ ಮಾರ್ನಿಂಗ್ ನೀನು ಅದೇ ಥರ್ಡ್ ಡೇ ಮಾರ್ನಿಂಗ್ ನೋಡು ಥರ್ಡ್ ಡೇ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ ಬೀಚ್ಗೆ ಹೋಗ್ತಾ ಇದ್ದೀವಿ ಆಟ ಆಡೋಕ್ಕೆ. ಏನು ಮಾಡೋಕ್ಕೆ? ಆಟ ಆಡೋಕ್ಕೆ. ನೀರಲ್ಲಿ ಬಿಸಿ ಒದ್ದಾಡಕ್ಕೆ. ನೋಡಿ ರಂಗೋಲಿ ನಾನೇ ಬಿಡಿಸಿರೋದು ಇದನ್ನು ಬಿಡಿಸಿದೆ ಎಲ್ಲ. ಇದು ನೋಡಿ ಮೌಂಟೇನ್, ಇದು ಫ್ಲವರ್ಸ್. ಇದು 4 ಜನ ಯಾರು? ಸಂಜನ್ ಮತ್ತು ಅವ್ರ ಗರ್ಲ್ ಫ್ರೆಂಡ್ಸ್. ಹಾಂ ಚೆನ್ನಾಗಿ ಯಾರಿಬ್ರು? ಸಂಜೆ ಸರ ನಾಯಿ ಮರಿ ತಿಂಡಿಬೇಕೆ? ವಿಡಿಯೋ ಮಾಡಬೇಕು ಅದೆಲ್ಲ ಹಿಂದೆ ಬರ್ತದೆ. ಓಕೆ, ಇದೇ ಮಾರ್ನಿಂಗ್ ಬೀಚ್ ಹೀಗೆ ಕಾಣುತ್ತೆ ನೋಡಿ. ವಾವ್, ನಮ್ಮ ಸ್ಟೇಯಿಂದ ಸ್ವಲ್ಪ ದೂರ 500 ಮೀಟರ್ಸ್ ಅಷ್ಟೇ. ಸೊ ಸ್ಕೂಲ್ ಜಾಸ್ತಿ ವೇಸ್ ಇದೆ ಬೆಳಗ್ಗೆನೆ. ಇಲ್ಲಿ ಜಾಸ್ತಿ ಸರ್ಫಿಂಗ್ ಇಸ್ ಫೇಮಸ್. ಟ್ರೈ ಟು ಸಿ ಜಾಸ್ತಿ ಸರ್ಫಿಂಗ್ ಫೇಮಸ್ ಅಲ್ಲಿ ಈ ಬೀಚಲ್ಲಿ ಎಸ್ಪೆಷಲಿ. ಚಾರ್ಜ್ ಯು ಐ ಮೀನ್ 6,000 ಅಷ್ಟು ಪೇ ಮಾಡಿದ್ದಾರೆ. ಐ ಮೀನ್ ಯು ಹ್ಯಾವ್ ಟು ಪೇ. ಅಲ್ಲಿ ಅಲ್ಲದೆಲ್ಲ ಫಿಶಿಂಗ್ ಬೋಟ್ಸ್. ಎಷ್ಟು ಕಷ್ಟ ಅಲ್ಲ ಫಿಶರ್ಮ್ಯಾನ್ಸ್ ಲೈಫ್. ಸಮುದ್ರಕ್ಕೆ ಹೋಗಿ ಮತ್ತೆ ಬರ್ತಾರೋ ಇಲ್ಲವೋ ಗೊತ್ತಿಲ್ಲ. ನೋಡಿ ಇಷ್ಟೇ ಮೀನು ತಂದಿರೋದು ಅವರು ಪಾಪ. ಫಾರ್ ದಟ್ ಹಿ ಹ್ಯಾಸ್ ಟು ಟ್ರಾವೆಲ್ ಟೂ ಫಾರ್. ಈಗ ಅವರು ಇದಾಗ್ತಿದ್ದಾರೆ, ಹೆಲ್ಪ್ ಕೇಳ್ತಾ ಇದ್ದಾರೆ. ಅಲ್ಲೇನಿದ್ಯಾ ಮೀನು? ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಮಂಡೇ, ಥರ್ಡ್ ಡೇ ಇನ್ ಪಾಂಡಿ. ಸೊ ಜಾಸ್ತಿ ಪ್ಲೇಸಸ್ ಇಲ್ಲಿ ಪಾಂಡಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಿಕ್ಕದು. ಸೊ ಜಾಸ್ತಿ ಪ್ಲೇಸಸ್ ಇದೆ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಬೀಚಸ್. ಮೋಸ್ಟ್ ಆಫ್ ದಮ್ ಎಲ್ಲ ಬೀಚಸ್. ಸೊ ಇವತ್ತೊಂದು ಮ್ಯಾಂಗ್ರೂವ್ ಫಾರೆಸ್ಟ್ ಮತ್ತು ಪ್ಯಾರಡೈಸ್ ಬೀಚ್ ಅದೆಲ್ಲ ಕವರ್ ಮಾಡಬೇಕು. ಸೊ ವಿ ಆರ್ ಹೆಡಿಂಗ್ ಆನ್ ದ ಮೋಸ್ಟ್ ಹೈಪ್ಡ್ ಆ್ಯಂಡ್ ಮೋಸ್ಟ್ ಫೇಮಸ್ ಫ್ರೆಂಚ್ ಕಾಲೋನಿಯಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತ. ಐ ಮೀನ್ ಫೋಟೋಸ್ ತೊಗೊಳ್ಳೋಣ ಅಂತ. ದಟ್ ಈಸ್ ವೈ ವಿ ಗಾಟ್ ರೆಡಿ ಆ್ಯಂಡ್ ದಿಸ್ ಇಸ್ ಮೈ ಮೇಕಪ್, ದಿಸ್ ಇಸ್ ಮೈ ಔಟ್ಫಿಟ್, ಆಲ್ ಸೆಟ್. ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು. ಸೊ ಬೆಳಗ್ಗೆ ಬೀಚ್ ಹತ್ರ ಹೋಗಿ ಬಂದ್ವಿ ಆ್ಯಂಡ್ ವಿ ಹ್ಯಾಡ್ ನಾನು ಹೋಗಲಿಲ್ಲ ಅನ್ಫಾರ್ಚುನೇಟ್ಲಿ, ಹೋಗೋಕ್ಕಾಗಲಿಲ್ಲ. ಐ ವಾಸ್ ಆನ್ ಮೈ ಪೀರಿಯಡ್ಸ್. ಸೊ ಅವರೆಲ್ಲ ಆಟ ಆಡಿ ಬಂದು ಇವಾಗ ಸ್ಟೇಗೆ ಬಂದ್ವಿ ರೆಡಿಯಾಗಿ. ವಿ ಹ್ಯಾವ್ ಟು ಚೆಕ್ಔಟ್ ಆ್ಯಂಡ್ ಇವತ್ತು ನೈಟ್ 10:15ಗೆ ಬಸ್ ಇದೆ. ಮಂಡೇ 5 o'clock ಹೋಗಿ ರೀಚ್ ಆಗ್ತೀವಿ. ಸೊ ವಿಲ್ ಮಿಸ್ ಪಾಂಡಿ.
ಬಟ್ ದ ಓನ್ಲಿ ಥಿಂಗ್ ವಿಚ್ ಐ ಹ್ಯಾವ್ ಟು ಸೇ ಇಸ್ ಆಟೋ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಜಸ್ಟ್ ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ಗೆ ದೇ ವಿಲ್ ಕಾಸ್ಟ್ ಯು ಅರೌಂಡ್ 450, 350, 400, 500 ಮ್ಯಾಕ್ಸಿಮಮ್. ಅದು 4 ಪೀಪಲ್ಗೆ ಮಾತ್ರ. 7 ಪೀಪಲ್ ಆದರೆ 700, 800 ಆ ಥರ ಇರುತ್ತೆ. ಸೊ ಪ್ಲೀಸ್ ಯಾರ್ಯಾರು ಪಾಂಡಿಗೆ ಬರ್ತಿದ್ದೀರಾ, ಪ್ಲೀಸ್ ಡೋಂಟ್ ಕಮ್ ಹಿಯರ್ ಆ್ಯಂಡ್ ಸರ್ಚ್ ಫಾರ್ ಆಟೋಸ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಬೆಟರ್ ನೀವು ಕ್ಯಾಬ್ ಮಾಡ್ಕೊಂಡು ಬಂದುಬಿಡಿ. ನಾವು ಅದೇ ಮಿಸ್ಟೇಕ್ ಮಾಡಿದ್ದು, ಕ್ಯಾಬ್ ಮಾಡ್ಕೊಂಡು ಬರಬೇಕಿತ್ತು. ಬಟ್ ಇದು ಲಾಸ್ಟ್ ಮಿನಿಟಲ್ಲಿ ಆಗಿದ್ದು. ನಾವು ಮುನ್ನಾರ್ಗೆ ಹೋಗೋ ಟ್ರಿಪ್ ಇತ್ತು. ಬಟ್ ಮುನ್ನಾರ್ ಎಂತಕ್ಕೂ 1.5 ಇಯರಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಸೊ ಪಾಂಡಿ ವಾಸ್ ದ ಲಾಸ್ಟ್ ಆಪ್ಷನ್. ಅಟ್ಲೀಸ್ಟ್ ಎಲ್ಲರೂ ಹೋಗೋಣ ಅಂತ ಬಂದಿದ್ದು. ಸೊ ಪಾಂಡಿಗೆ ಬಂದರೆ ಪ್ಲೀಸ್ ಕ್ಯಾಬ್ಸ್ ಅಂತೂ ಇಲ್ಲಿ ಹೈರ್ ಮಾಡ್ಕೊಂಡ್ರು ಆಟೋ ವಾಸ್ ಲೈಕ್ 3 ಪ್ಲೇಸಸ್ ಕರ್ಕೊಂಬರೋಕ್ಕೆ 1200 ದೇ ಲಾಸ್ಟ್. ನಮ್ಮ ಕರ್ನಾಟಕ ಆಟೋ ಡ್ರೈವರ್ಸೇ ಪರವಾಗಿಲ್ಲ. ಅಟ್ಲೀಸ್ಟ್ ದೆಲ್ ಸೇ ಮೀಟ್ರ್ ಮೇಲೆ 10 ರೂಪಾಯಿ ಕೊಡಿ ಮೇಡಮ್, ಮೀಟ್ರ್ ಮೇಲೆ 200 ರೂಪಾಯಿ ಕೊಡಿ ಮೇಡಮ್ ಅಂತ. ಬಟ್ ಇಲ್ಲಂತೂ ಮೀಟ್ರ್ ಮೇಲೆ 500 ರೂಪಾಯಿ ಕೇಳ್ತಾರೆ, ಲೈಕ್ ಸೀರಿಯಸ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಕ್ಯಾಬ್ಸ್ ಲೋಕಲ್ ಬಸ್ಸಸ್ ಇಲ್ಲ ಪಾಂಡಿಲಿ. ದಟ್ ಈಸ್ ವೈ ಆಟೋ ರೇಂಜಸ್ ಜಾಸ್ತಿ ಇದೆ ಇಲ್ಲಿ. ಆ್ಯಂಡ್ ಲೋಕಲ್ ಬಸ್ ಇದ್ದರೆ ಮೇ ಬಿ ಕಡಿಮೆ ಆಗ್ತಿತ್ತೇನೋ, ಬಟ್ ಲೋಕಲ್ ಬಸ್ ಇಲ್ಲ. ದಟ್ ಈಸ್ ವೈ ಆಟೋ ಪೀಪಲ್ ವಿಲ್ ಚಾರ್ಜ್ ಟೂ ಮಚ್ ಹಿಯರ್. ಆ್ಯಂಡ್ ಆಲ್ಸೋ ಇಲ್ಲಿ ಊಬರ್ ಫೆಸಿಲಿಟಿ ಕೂಡ ಕಡಿಮೆ. ಈಗ ಅಕಸ್ಮಾತ್ ನೀವು ಊಬರ್ ಬುಕ್ ಮಾಡಿದ್ರೂ ಈ ಲೋಕಲ್ಸ್ ಆಟೋ ಡ್ರೈವರ್ಸ್ ಮುಂದೆ ಯು ಕ್ಯಾನಾಟ್ ಗೋ ಆನ್ ಬೋರ್ಡ್ ಅಂತೆ. ದಟ್ ಈಸ್ ವಾಟ್ ಜನ ನಂಗೆ ಹೇಳಿದ್ದು. ಬಿಕಾಸ್ ಅದೇ ಬಿಸ್ನೆಸ್ ಇಲ್ಲಿ ಆಟೋ ಡ್ರೈವರ್ಸ್ಗೆ. ಹೋಲ್ ಪಾಂಡಿ ಇಸ್ ಬೇಸ್ಡ್ ಆನ್ ದಿಸ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಆಟೋ ಡ್ರೈವರ್ಸ್ ಆರ್ ಟೂ ಕಾಸ್ಟ್ಲಿ. ಬಟ್ ತುಂಬ ಬೀಚಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಗೋವಾ ಬಿಟ್ಟು. ವಿಚ್ ಪ್ಲೇಸ್ ಇಸ್ ಬೆಟರ್ ಅಂದರೆ ಐ ಸಜೆಸ್ಟ್ ಪಾಂಡಿ. ಗೋವಾ ಇಸ್ ಲಿಟಲ್ ಕ್ರೌಡೆಡ್ ನವಡೇಸ್. ತುಂಬ ಹೈಪ್ ಆ್ಯಂಡ್ ಆಲ್ಸೋ ತುಂಬ ಕ್ರೌಡ್ ಇರುತ್ತೆ ನವಡೇಸ್. ಬಟ್ ಇಲ್ಲಿ ಅಷ್ಟು ಕ್ರೌಡ್ ಇರಲ್ಲ ಪಾಂಡಿಲಿ, ಎಲ್ಲ ಬೀಚಸ್ಸು ಅಷ್ಟೇ. ಆ್ಯಂಡ್ ನಾವಿದ್ದು ಸೆರೆನಿಟಿ ಬೀಚ್ ಹತ್ರ. ಸೊ ದಿಸ್ ಸ್ಟೇ ನಿಮಗೆ ಬೇಕು ಅಂದರೆ ದ ಓನರ್ ಇಸ್ ಆಲ್ಸೋ ವೆರಿ ಗುಡ್. ದ ಓನರ್ ಇಸ್ ವೆರಿ ಫ್ರೆಂಡ್ಲಿ. ಸೊ ನಾನು ಸ್ಟೇ ಬಗ್ಗೆ ಎಲ್ಲ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋಲಿ. ಸೊ ದಿಸ್ ವಾಸ್ ಅ ಗುಡ್ ಸ್ಟೇ. ದಿಸ್ ದ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದ್ರಿಂದ ಇಟ್ ವಾಸ್ ಗುಡ್. ಸಮ್ ನ್ಯೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ಇಟ್ ವಾಸ್ ಅ ಸೇಮ್. ಬಟ್ ನನಗೆ ಹೋಗಿದ್ದ ಪ್ಲೇಸ್ಗೆ ಪದೇ ಹೋಗೋಕ್ಕೆ ಸೀರಿಯಸ್ಲಿ ಇಷ್ಟ ಆಗಲ್ಲ. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್. ನನಗೆ ಇಷ್ಟನೇ ಆಗಲ್ಲ ಹೋಗಿದ್ದ ಪ್ಲೇಸಸ್ ಹೋಗೋಕ್ಕೆ. ಐ ಆಲ್ವೇಸ್ ಟ್ರೈ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸಸ್ with new people or the same people, it doesn't matter, but I have to explore the new places ashte. So Pondi, I hope I'll not see Pondi again because I need to Goa hogbeku, Varkala, same beaches there. So we'll see where the destiny will head anta. So this was all about the videos. We'll get started to the video. No, I have places nogtidivi anta. Okay, see ya. ಸೊ ಇದು ಬಂದು ಫ್ರೆಂಚ್ ಕಾಲೋನಿ ಅಂತ. ದ ಹೋಲ್ ಸ್ಟ್ರೀಟ್ನೇ ಫ್ರೆಂಚ್ ಕಾಲೋನಿ ಅಂತ ಕರೀತಾರೆ. ಬಿಕಾಸ್ ಇಲ್ಲಿ ಪಾಂಡಿ ಅಂದ್ರೇ ಪ್ರೀವಿಯಸ್ಲಿ ಫ್ರೆಂಚ್ ಅವರೆಲ್ಲ ರೂಲ್ ಮಾಡಿದ್ರು ಅಂತ. ಸೊ ಅವರೆಲ್ಲ ಇಟ್ಟೋಗಿರೋ ಹೆಸರೇ. ಇಲ್ಲಿ ಬಂದು ಫ್ರೆಂಚ್ ಆರ್ಕಿಟೆಕ್ಚರ್ ಮೇಲೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಅದರಿಂದ ಇದನ್ನು ಫ್ರೆಂಚ್ ಕಾಲೋನಿ ಅಂತಾರೆ. ಆ್ಯಂಡ್ ಇದು ವೆರಿ ಫೇಮಸ್ ಎಂತಕ್ಕೆ ಅಂದರೆ ಫೋಟೋಶೂಟ್ ಸ್ಪಾಟ್ಗಳಿರುತ್ತೆ ಸ್ಟ್ರೀಟಲ್ಲಿ. ಸೊ ಎಲ್ಲಂದರಲ್ಲಿ ಮನೆ ಮುಂದೆ ಹೋಗಿ ಫೋಟೋಶೂಟ್ ಮಾಡ್ಕೊಳ್ಳೋದೆ ಫ್ರೆಂಚ್ ಕಾಲೋನಿಯ ಫೋಟೋಶೂಟ್ ಬೇಸಿಕಲಿ. ಸೊ ನೀವು ಎಲ್ಲಿ ಹೋಗಿ ಫೋಟೋಶೂಟ್ ಮಾಡ್ತಿರೋ, ಬಿಕಾಸ್ ಎಲ್ಲನೂ ಡಿಫ್ರೆಂಟಾಗಿ ಪೇಂಟಿಂಗ್ಸ್ ಆಗಲಿ ಆ್ಯಂಡ್ ಇಲ್ಲಿರೋ ಮನೆಗಳನ್ನ ಪೇಂಟ್ ಮಾಡಿರೋದಾಗಲಿ, ಅವರ ಡೋರ್ಸ್ ಮತ್ತು ಹೋಟೆಲ್ಸ್ ಎಲ್ಲ ಯುನೀಕ್ ಆಗಿರುತ್ತೆ. ಸೊ ದಟ್ ಈಸ್ ವೈ ದಿಸ್ ಇಸ್ ವೆರಿ ಫೇಮಸ್. ರಾಜ್ಕುಮಾರ್ ಸರ್, ವೆಂಕಟ್, ಥ್ಯಾಂಕ್ ಯು ಸರ್. ಮೇಬಿ ಚಿಕನ್ ಪೀಸ್ ಇದೆ ಅಲ್ಲ, ಚಿಕನ್ ಪೀಸ್ ಇದೆ, ಚೆನ್ನಾಗಿರ್ತಿತ್ತು. ಪರೋಟ ಸರ್,
ನಾನು ಮಾಡ್ತೀನಿ ಓಕೆ Okay, so today was the last day in Pondicherry and ಇವತ್ತು ಬಸ್ ಇದೆ ನಮಗೆ 10:55 ಇಂದ 6:05 AM-ಗೆ. So we'll reach Bangalore at 7 o'clock. Okay, so there is only one thing which confess ಅಂತಾರಲ್ಲ, ಅದೇನು ಅಂದರೆ ಯಾವತ್ತೇ ಆಗಲಿ ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್. ಸೊ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲೀಸ್ ಯಾವತ್ತೇ ಆಗಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಪ್ಲೀಸ್ ಗೋ. ಡಿಸ್ಟರ್ಬೆನ್ಸ್. Bye, Pondi. See you next time. Bye. Sarkubai keli, Sarkubai. ನಾನು ಹೇಳ್ತೀನಿ Sarkubai ಆ ಕಡೆ ಹೋಗ್ಬೇಕು. Feeling boy, say bye to Hardy. Sarkubai, bye hello. Bye. ಅವರೆಲ್ಲೋ ಯಾರು ಇಲ್ಲ, ಯಾರು ಮೇಲೆ ಯಾರು ಬರಲಿಲ್ಲ, ಯಾರು ಮೇಲೆ ಕೇಳ್ಕೊಂಡು ಕೇಳ್ಕೊ, ಯಾರು ಬರಲಿಲ್ಲ ಸರ್, ಮೇಲೆ ಕಬಡ್ಡಿ ಅವರು ಏನು ಮಾಡ್ತಾವ ಗುರು ಲಗೇಜ್ ಅವನು ಹೌದಾ ಹಾಕ್ಲಿ ಬಿಡು. ಅವ್ನು ಲಗೇಜ್ ಕ್ಯಾರಿಗೇಜ್ ಆಗ್ತಾವನ ಅಂತ ಇಲ್ಲೇ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ರೆಕ್ಲೈನರು ಸೀಟ್ಸ್ ಎಲ್ಲ ನೋಡಿ ಸಖತ್ತಾಗಿದೆ. ಇಷ್ಟು ಜಾಗ ಇದೆ ಕುತ್ಕೊಳ್ಳೋಕ್ಕೆ. ಒಂಚೂರು ವೇರಿಯಂಟ್ ಏನೂ ಇಲ್ಲ. ಆಲ್ಸೋ ಕೇಬಲ್ ಕೊಟ್ಟಿದ್ದಾರೆ. ಕೇಬಲ್ ಅಲ್ಲ, ಚಾರ್ಜಿಂಗ್ ಸ್ಲಾಟ್. ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ. And this is ಕೇಬಲ್ outside. ತರಬೇಕು ಗೈಸ್, ಸ್ಲಾಟ್ ಮಾತ್ರ ಕೊಡೋದು. ಫುಲ್ AC ಬಸ್. ಇದು ನೋಡಿ, ಇದು AC ಆಫ್ ಆನ್, ಇದು ಲೈಟ್, ಇದು AC ನೋಡಿ, ಗಾಳಿ ಬರ್ತಾ ಉಂಟು. ಇಲ್ಲಿ ಕತ್ಲಲ್ಲಿ ಲೈಟ್ ಹಾಕೋಬಹುದು, ಸೆಕೆಂಡ್ರಿ AC ಹಾಕೋಬಹುದು. ಇದು ಅಪ್ಪರ್, ಎರಡು ಆಗಲಿ ಅಂದ್ರೆ ಎರಡು ಆಫ್ ಮಾಡಿ. ಇದು ಲೋವರ್. Hope you people enjoyed it. We'll see in the next series. Next ಯಾವ್ದಾದ್ರು travel vlog ಅಲ್ಲಿ I'll meet you people. Until then, tata, bye bye, see ya, love you all and miss me until then. Bye.